ಒಂದು ಚಿಕ್ಕ ಹಳ್ಳಿಯಲ್ಲಿ ಆನ್ಯಾ ಎಂಬ ಪುಟ್ಟ ಹುಡುಗಿ ಇರುತ್ತಾಳೆ. ಬೇಸಿಗೆಯ ಬಿಸಿಲು ತುಂಬ ಹೆಚ್ಚಿತ್ತು. ಎಲ್ಲರೂ ದಾಹದಿಂದ ಬಳಲುತ್ತಿದ್ದರು. ಆನ್ಯಾ ಯೋಚನೆ ಮಾಡುತ್ತಾಳೆ, ನಾನು ಲೆಮನೋಡ್ ಅಂಗಡಿ ತೆರೆದರೆ ಹೇಗಿರುತ್ತದೆ? ಲೆಮನೋಡ್ ದೇಹಕ್ಕೆ ತಂಪು ಕೊಡುತ್ತದೆ. ಅಮ್ಮ, ನಾನು ಲೆಮನೋಡ್ ಮಾಡ್ತೀನಿ. ಲೆಮನೋಡ್ ದೇಹಕ್ಕೆ ತಂಪು ಕೊಡುತ್ತೆ. ಅದನ್ನ ಮಾರಾಟ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ ಮಗಳೇ, ಯಾವಾಗ್ಲೂ ನಗ್ತಾ ಇರು. ಆದರೆ ಮೊದಲ ದಿನ ಯಾರೂ ಬರಲಿಲ್ಲ. ಬಿಸಿಲಿನ ಕಾರಣದಿಂದ ಎಲ್ಲರೂ ಮನೆ ಒಳಗೆ ಇದ್ದರು. ಯಾರು ಬರಲಿಲ್ಲ. ನಾನು ಮಾಡಿರೋ ಲೆಮನೋಡ್ ಯಾರು ಇಷ್ಟಪಡಲ್ಲ. ಒಬ್ಬ ಅಜ್ಜ ನಿಧಾನವಾಗಿ ಬಂದು ಆನ್ಯಾ ಹತ್ತಿರ ಹೀಗೆ ಹೇಳುತ್ತಾರೆ, ಮಗು, ನಿನ್ನ ಲೆಮನೋಡ್ ಚೆನ್ನಾಗಿದೆ, ಆದರೆ ನಿನ್ನ ನಗು ಎಲ್ಲಿದೆ? ಹೌದು, ಹೀಗೆ ನಗುತ್ತಾ ಮಾರಿದರೆ ಎಲ್ಲರೂ ಬರುತ್ತಾರೆ. ಆನ್ಯಾ, ನಿನ್ನ ಲೆಮನೋಡ್ ತುಂಬಾ ಚೆನ್ನಾಗಿದೆ. ಆ ದಿನದಿಂದ ಆನ್ಯಾ ಹಳ್ಳಿಯಲ್ಲಿಯೇ ಪ್ರಸಿದ್ಧಿಯಾದಳು. ಹೊಸ ಹುಡುಗ ಸಮೀರ್ ಆನ್ಯಾ ಅಂಗಡಿಯ ಪಕ್ಕದಲ್ಲಿಯೇ ಇನ್ನೊಂದು ಹೊಸ ಲೆಮನೋಡ್ ಅಂಗಡಿ ಶುರು ಮಾಡುತ್ತಾ. ಆನ್ಯಾ ಬೇಸರದಿಂದ ಅವನ ಅಂಗಡಿಗೆ ಎಲ್ಲರೂ ಹೋಗ್ತಾರಾ ಎಂದು ಯೋಚನೆ ಮಾಡತೊಡಗುತ್ತಾಳೆ. ಆದರೆ ಅವನ ಲೆಮನೋಡ್ ಸಿಹಿಯಾಗಿತ್ತು, ಆದರೆ ಹೃದಯದಲ್ಲಿ ಸಂತೋಷ ಇರಲಿಲ್ಲ. ಸಮೀರ್ ಆನ್ಯಾ ಹತ್ತಿರ ಬಂದು ಕೇಳುತ್ತಾನೆ, ನಿನ್ನ ಲೆಮನೋಡ್ ಹೆಚ್ಚು ಮಾರಾಟ ಆಗ್ತಿದೆ, ನನ್ನದು ಯಾಕಿಲ್ಲ? ನಾನು ಲೆಮನೋಡ್ ಮಾರೋದು ನಿಜ, ಆದ್ರೆ ನಾನು ಎಲ್ರಿಗೂ ಸಂತೋಷನ ಹಂಚ್ತೀನಿ. ಬಿಸ್ನೆಸ್ನಲ್ಲಿ ಸಕ್ಕರೆ ಮುಖ್ಯವಲ್ಲ, ನಗು ಮುಖ್ಯ. ಹೃದಯದಿಂದ ಮಾಡಿದ ಕೆಲಸ ಯಾವಾಗಲೂ ಸಂತೋಷ ತರುತ್ತದೆ.